ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಹದಿಹರೆಯದ ಯುವತಿಯರಲ್ಲಿ, 40 ವರ್ಷದ ಒಳಗಿನವರಲ್ಲಿ ಅನೇಕರಲ್ಲಿ ನಾವು ಸ್ತನದ ಒಂದು ಗಡ್ಡೆಯನ್ನು ನೋಡ್ತೇವೆ, ಕ್ಯಾನ್ಸರ್ನ ನೋಡ್ತೇವೆ. ಅಷ್ಟೇ ಅಲ್ಲ, ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಗಡ್ಡೆಯನ್ನು ನೋಡ್ತೇವೆ. ಅಷ್ಟೇ ಅಲ್ಲ, ಥೈರಾಯ್ಡ್ ಸಮಸ್ಯೆಯನ್ನು ನೋಡ್ತೇವೆ. ಈ ಮೂರಕ್ಕೂ ಒಂದು ಸಂಬಂಧ ಇದೆ. ಇದರ ಸಂಬಂಧ ಹೆಚ್ಚಾದಂಥ ಈಸ್ಟ್ರೋಜನ್. ಒಂದು, ನಾವು ಹೊರಗಡೆಯಿಂದ ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಇವತ್ತು ಬಂದಿರುವಂತಹ ಒಂದು ಈಸ್ಟ್ರೋಜನ್, ಅದನ್ನು ಝೀನೋ ಈಸ್ಟ್ರೋಜನ್ ಅಂತ ಹೇಳ್ತಾರೆ. ಅದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇರುವಂಥ ಈಸ್ಟ್ರೋಜನ್. ಸೊ ಈ ಹೆಚ್ಚಾದಂಥ ಈಸ್ಟ್ರೋಜನ್ನಿಂದಾಗಿ ಯುವತಿಯರಲ್ಲಿ, ಈ ಒಂದು 40 ವರ್ಷದ ಒಳಗಡೆಯವರಲ್ಲಿ ಅನೇಕರಲ್ಲಿ ನಾವು ಈ ಒಂದು ಸ್ತನದ ಕ್ಯಾನ್ಸರ್ನ ನೋಡ್ತಾ ಇದ್ದೇವೆ, ಗರ್ಭಕೋಶದಲ್ಲಿ ಗಡ್ಡೆಯನ್ನು ನೋಡ್ತಾ ಇದ್ದೇವೆ, ಥೈರಾಯ್ಡ್ ಸಮಸ್ಯೆಯನ್ನು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಈಸ್ಟ್ರೋಜನ್ ಬಗ್ಗೆ ಏನು ಕಥೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಗಟ್ ಎಕ್ಸ್ಪರ್ಟ್ ಆಗಿರುವಂತಹ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಮಗೆ ಗಟ್ ಪ್ರಾಬ್ಲಮ್ಸಿಗೆ ಸ್ಪೆಷಲ್ ಕನ್ಸಲ್ಟೇಷನ್ ನೀಡ್ತಾ ಇರುವಂಥ ಡಾಕ್ಟರ್ ವಿಷ್ಣು ಸತೀಶ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳೋಣ, ವೆಲ್ಕಮ್. ಸೊ ಇವತ್ತು ಈ 3 ವಿಷಯಗಳು, ಸ್ತನದ ಕ್ಯಾನ್ಸರ್, ಚೆಸ್ಟಲ್ಲಾಗುವಂಥ ಗಡ್ಡೆ, ಹಾಗೆಯೇ ಫೈಬ್ರಾಯ್ಡು, ಗರ್ಭಕೋಶದಲ್ಲಾಗುವಂಥ ಫೈಬ್ರಾಯ್ಡು, ಹಾಗೆಯೇ ಥೈರಾಯ್ಡ್ ಸಮಸ್ಯೆ, ಈ ಮೂರಕ್ಕೆ ಹಾಗೂ ಈಸ್ಟ್ರೋಜನ್ಗೆ ಏನು ಸಂಬಂಧ ಇದೆ? So these 3 diseases can be caused by the estrogen. So there is a condition we clinically call as estrogen dominance. Usually estrogen is very commonly produced in males and females, but after the use, after the production, once it is used, it has to be excreted out. But when it start building up in the body, when it's not metabolizing, ಸೊ ನಮಗೆ ಈಸ್ಟ್ರೋಜನ್ ಬೇಕು. ಆ ಈಸ್ಟ್ರೋಜನ್ನು ಉಪಯೋಗ ಆದ ಕೂಡಲೇ ದೇಹದಿಂದ ಹೊರಗಡೆ ಹೋಗಬೇಕು. ಅದು ಹೊರಗಡೆ ಹೋಗದೇನೆ ಸ್ಟಾಕ್ ಆಗಿ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಅದನ್ನು ಈಸ್ಟ್ರೋಜನ್ ಡಾಮಿನೆನ್ಸ್ ಅಂತ ಹೇಳ್ತಾರೆ. So this is the number 1 cause for this lump or cyst formation in the chest region. ಓಕೆ. ಸೊ ಹಾಗಾದರೆ ಈ ಒಂದು ಸ್ತನದ ಕ್ಯಾನ್ಸರ್ಗೆ ಪ್ರಮುಖವಾದ ಒಂದು ಕಾರಣ ಹೆಚ್ಚಾದಂಥ ಈಸ್ಟ್ರೋಜನ್. ಸೊ ಈ ಹೆಚ್ಚಾದಂಥ ಈಸ್ಟ್ರೋಜನ್ನ ಕಡಿಮೆ ಮಾಡಲಿಕ್ಕೆ ನಾವು ಉಪಾಯವನ್ನು ಮಾಡಬೇಕು. ಸೊ ಅದು ಈಸ್ಟ್ರೋಜನ್ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು, ಹೆಚ್ಚಿಗೆ ಇರುವಂಥದ್ದು. ಓಕೆ. So estrogen after the use from the body, it goes to the liver, and from the liver it has to break down and excrete out. So nowadays fatty liver, hepatitis, it's very common. So ಲಿವರಿಂದಾಗಿ ಇದು ಲಿವರಿಗೆ ಹೋಗಿ ಲಿವರಲ್ಲಿ ಡಿಟಾಕ್ಸ್ ಆಗಬೇಕು. Detox, yes. So ಅಲ್ವಾ, ರೀಸೈಕಲ್ ಆಗಿ ಹೋಗಬೇಕು. yes, but when you have a liver issue like fatty liver, hepatitis or something like that, this doesn't get metabolized. ಸೊ ಲಿವರಲ್ಲಿ ಸಮಸ್ಯೆ ಇದ್ದಾಗ, ಫ್ಯಾಟಿ ಲಿವರ್ ಇದ್ದಾಗ ಏನಾಗುತ್ತೆ, ಈ ಈಸ್ಟ್ರೋಜನ್ ಅನ್ನುವಂಥದ್ದು ಹೊರಗಡೆ ಹೋಗೋದೇ ಇಲ್ಲ, ಎಕ್ಸ್ಕ್ರೀಟ್ ಆಗೋದಿಲ್ಲ. ಆಗ ಅದು ಸ್ಟೋರ್ ಆಗ್ತಾ ಹೋಗುತ್ತೆ, ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. Yes, that excess estrogen cause lumps in the chest. It can even cause a condition Fibroid. called as that goes to the uterus, and it causes fibroid uterus, and that cause thyroid also. ಸೊ ಇದು ಮೂರನ್ನು ಕೂಡ ಈ ಹೆಚ್ಚಾದಂಥ ಈಸ್ಟ್ರೋಜನ್ನು ಮಾಡಬಲ್ಲದು. ಈ ಒಂದು ಸ್ತನದ ಕ್ಯಾನ್ಸರ್ನ ಮಾಡಬಲ್ಲದು, ಜೊತೆಗೆ ಗರ್ಭಕೋಶದಲ್ಲಿ ಗಡ್ಡೆಯನ್ನು ಉಂಟು ಮಾಡಬಲ್ಲದು, ಹಾಗೆಯೇ ಥೈರಾಯ್ಡ್ ಸಮಸ್ಯೆಯನ್ನು ಉಂಟು ಮಾಡಬಲ್ಲದು. ಯಾವುದು? ಹೆಚ್ಚಾದಂಥ ಈ ಒಂದು ಈಸ್ಟ್ರೋಜನ್. ಸೊ ಹೆಚ್ಚಾದಂಥ ಈಸ್ಟ್ರೋಜನ್ನು ಹೊರಗಡೆ ಹೋಗಬೇಕು ಅಂದರೆ ನಮ್ಮ ಲಿವರ್ ಡಿಟಾಕ್ಸ್ ಆಗಬೇಕು. ಲಿವರ್ ಡಿಟಾಕ್ಸ್ ಭಾಳ ಮುಖ್ಯ. ಫ್ಯಾಟಿ ಲಿವರ್ ಇದ್ದರೆ, ಸಿರೋಸಿಸ್ ಇದ್ದರೆ ಖಂಡಿತವಾಗಿ ಲಿವರಿಂದ ಅದು ಡಿಟಾಕ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಆಗದೆ ಇದ್ದಾಗ ನಾವು ನೋಡ್ಕೊಳ್ಬೇಕು. ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಬಂದರೆ ಫ್ಯಾಟಿ ಲಿವರ್ ಆಗೋದು ಕಾಮನ್. Yes. ಸೊ ಹೊಟ್ಟೆಯ ಭಾಗದ ಬೊಜ್ಜನ್ನು ಟ್ರಿಮ್ ಮಾಡಬೇಕು. Yes. So to detox the liver, best thing is to stop eating grains for at least 1 month of time. ಸೊ 1 ಅಥವಾ 2 ತಿಂಗಳ ಕಾಲ ಈ ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ ಮಾಡಿ ಪಲ್ಯ, ಹಣ್ಣುಗಳು, ತರಕಾರಿಗಳು, ಬೇಯಿಸಿದ ತರಕಾರಿಗಳು, ಒಳ್ಳೆಯ ಫ್ಯಾಟು, ಒಳ್ಳೆಯ ಪ್ರೋಟೀನು, ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ಹಾಲು, ಈ ಥರದ ಆಹಾರವನ್ನು ಹೆಚ್ಚು ಮಾಡೋದ್ರಿಂದಾಗಿ ಹೊಟ್ಟೆಯ ಫ್ಯಾಟ್ ಟ್ರಿಮ್ ಆಗುತ್ತೆ, ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ. 1 ತಿಂಗಳಲ್ಲಿ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ. ಈಸ್ಟ್ರೋಜನ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ಸ್ತನದ ಕ್ಯಾನ್ಸರ್ ಇವತ್ತು ಎಷ್ಟೆಲ್ಲ ಜನರಿಗೆ ಬರ್ತಾ ಇದೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. Yes. And another cause, another reason why your estrogen builds up in your body is because this is coming from environmental as well. The example like the body creams which is commonly it's been used by everybody, use body creams. ಅದನ್ನು ಏನು ಹೇಳ್ತಾರೆ ಆ ಈಸ್ಟ್ರೋಜನನ್ನು? Oh, wait a minute, sir. Got confused. That was zero you told. Zero estrogen, no, yeah. So I'll tell it is present in body creams, Okay. perfumes, everything. From where I have to start, sir?
ಅನದರ್ ಕಾಸ್. Ah. Yeah, so when your liver is not detoxing the estrogen, it builds up in the body. One more source for the estrogen to build up in the body is called as xenoestrogen. So xenoestrogen generally enter to the body from external sources like body creams, perfumes, aluminum foil packed food products, plastics, etc. ಸೊ ಸೀರೋ Xenoestrogen. ಇಸ್ಟ್ರೋಜನ್, Z-E-N-O. ಸೀರೋ ಇಸ್ಟ್ರೋಜನ್ ಅನ್ನುವಂಥದ್ದು ZERO, Z-E-N-O. Xenoestrogen. Yes. ZENO ಇಸ್ಟ್ರೋಜನ್. ನೀವು ಸರ್ಚ್ ಮಾಡ್ಬೋದು ಝೀನೋ ಇಸ್ಟ್ರೋಜನ್. ಈ ಝೀನೋ ಇಸ್ಟ್ರೋಜನ್ ಎಲ್ಲಿಂದ ಬರುತ್ತೆ? ಇದು ಹೊರಗಡೆಯಿಂದ ಆಹಾರದಿಂದ ಬರುತ್ತೆ. ಪರ್ಫ್ಯೂಮ್ ಹಾಕುವಂಥದ್ದು, ಮೇಕಪ್ ಹಾಕುವಂಥದ್ದು, ಜೊತೆಗೆ ಪ್ಲಾಸ್ಟಿಕ್ಕು, Containers. Food ಈಗ stores ನಾವು in plastic containers. ಪ್ಲಾಸ್ಟಿಕ್ ಫಾಯಿಲಲ್ಲಿ ಆಹಾರವನ್ನು ಪ್ಯಾಕ್ ಮಾಡ್ಕೊಂಡು ಬಿಸಿ ಬಿಸಿ ಆಹಾರವನ್ನು ಪ್ಯಾಕ್ ಮಾಡ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಅದು ಹೋಗುತ್ತೆ. ಮತ್ತೆ ಯಾವ ದಾರಿಯಿಂದ ಬರುತ್ತೆ ಅದು? Mainly these are the very common sources of. ಸೊ ಪ್ಲಾಸ್ಟಿಕ್ಕಲ್ಲಿ ನಾವು ಈಗ ಮಧ್ಯಾಹ್ನ ಬಿಸಿ 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 ಆಹಾರವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಬಿಡ್ತೇವೆ, ಹಾಕಿ ಕೊಡ್ತೀವಿ. ಆವಾಗ ಅದು ಬಿಡುಗಡೆ ಆಗುತ್ತೆ. ಯಾವುದು? ಈ ಸೀನೋ ಈಸ್ಟ್ರೋಜನ್ ಅದು. ಈ ಸೀನೋ ಈಸ್ಟ್ರೋಜನ್ನು ಖಂಡಿತವಾಗಿ ಈ ಒಂದು ಸ್ತನದ ಕ್ಯಾನ್ಸರಿಗೆ ಕಾರಣ ಆಗುತ್ತೆ, ಎಲ್ಲ ರೀತಿಯ ಕ್ಯಾನ್ಸರ್ಗಳಿಗೂ ಕಾರಣ ಆಗುತ್ತೆ. ಹಾಗಾಗಿ ಈ ಥರದ ಒಂದು ಪ್ಯಾಕ್ ಮಾಡಿ ತಿನ್ನುವಂಥ ಆಹಾರವನ್ನು ನಾವು ಕಡಿಮೆ ಮಾಡಬೇಕು. ಅದ್ರ ಬದಲಿಗೆ ಸ್ಟೀಲನ್ನು ಉಪಯೋಗಿಸ್ಬೇಕು. Yes. ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ತೊಂದರೆ ಆಗೋದು. Yes. ಸೊ ಸ್ಟೀಲನ್ನು ದಯಮಾಡಿ ಉಪಯೋಗಿಸಿ. ಪ್ಲಾಸ್ಟಿಕ್ಕಲ್ಲಿ ಬಿಸಿ ಬಿಸಿಯಾದ ಆಹಾರವನ್ನು ಹಾಕಿ ತಿನ್ನೋದನ್ನು ಕಡಿಮೆ ಮಾಡಿ ಅದ್ರ ಬದಲಿಗೆ ಸ್ಟೀಲಲ್ಲಿ ಹಾಕ್ಕೊಂಡು ತಿನ್ನುವಂಥ ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿ ಈ ಒಂದು ಝೀನೋ ಈಸ್ಟ್ರೋಜನ್ ಅನ್ನುವಂಥ ಒಂದು ಲೆವೆಲನ್ನು ಕಡಿಮೆ ಮಾಡ್ಬೋದು. ಆಗ ಈ ಕ್ಯಾನ್ಸರ್ ಬರುವಂತಹ ಒಂದು ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. Yes. So this xenoestrogen is a bad estrogen. They are generally called as bad estrogen, which cause cancer, etc. So there is a good estrogen also. So there is a group of good estrogen which can reduce the xenoestrogen. So that good estrogen is ಈ called ಒಂದು ಕೆಟ್ಟ ಇಸ್ಟ್ರೋಜನ್, ಝೀನೋ ಇಸ್ಟ್ರೋಜನ್ನ ಕಡಿಮೆ ಮಾಡುವಂಥ ಒಳ್ಳೆ ಇಸ್ಟ್ರೋಜನ್ ಕೂಡ ಇದೆ, ಅದನ್ನು ಕೌಂಟರ್ ಮಾಡಲಿಕ್ಕೆ. that is called as phytoestrogens. ಅದನ್ನು ಫೈಟೋ ಇಸ್ಟ್ರೋಜನ್ ಅಂತ ಹೇಳ್ತೇವೆ. So we can take flax seeds. They are very highest source of phytoestrogen. So if you can take the flax seed supplements, it detox the ಸೊ estrogen. ಅಗಸೆ ಬೀಜ, ಪುನಃ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ, ಸೊ ಅಗಸೆ ಬೀಜ ಹಸಿದೇ ಇರಬೇಕು, ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 1 kg ಅರ್ಧ kg ತಂದು ಕ್ಲೀನ್ ಮಾಡಿ ಅದನ್ನು ಒಂದು 2-3 ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದನ್ನು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡು ಕೂಡ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟರೆ ಅದರಲ್ಲಿರುವಂಥ ಒಮೆಗಾ 3 ಎಲ್ಲ ಹಾಗೇ ಇರುತ್ತೆ, ಅದು ಆಕ್ಸಿಡೈಸ್ ಆಗಲ್ಲ. ಅದನ್ನು 2 ಚಮಚ 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಕುಡಿ. ದಿನದ ಯಾವುದೇ ಸಮಯ ಇದೆ, ಯಾವ ನಿಮ್ಗೆ ಟೈಮ್ ಆಗುತ್ತೋ ಆವಾಗ. ಅಷ್ಟೆಲ್ಲ ಹುಳಿ ಇರಬಾರ್ದು ಮಜ್ಜಿಗೆ. ಸೊ ಈ ಒಂದು ಅಗಸೆ ಮಜ್ಜಿಗೆ ಖಂಡಿತವಾಗಿ ಫೈಟೋ ಈಸ್ಟ್ರೋಜನ್ನ ಕೊಡುತ್ತೆ. ಸೊ ಆವಾಗ ಇದು ಕೌಂಟ್ರಾಗಿ ಈ ಸೀನೋ ಈಸ್ಟ್ರೋಜನ್ನಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನು ಸರಿ ಮಾಡಲಿಕ್ಕೆ ಈ ಅಗಸೆ ಮಜ್ಜಿಗೆ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಅಗಸೆ ಮಜ್ಜಿಗೆಯನ್ನು ಉಪಯೋಗಿಸೋದ್ರಿಂದಾಗಿ ಈ ಒಂದು ಸೀನೋ ಈಸ್ಟ್ರೋಜನ್ನಿಂದ ಆಗುವಂಥ ಸೈಡ್ ಎಫೆಕ್ಟನ್ನು ಕಡಿಮೆ ಮಾಡ್ಬೋದು. ಅನಿವಾರ್ಯ. ಪ್ಲಾಸ್ಟಿಕಲ್ಲಿ ನಾವು ತಿಂತೀವಿ, ಎಲ್ಲ ಕಡೆ ಹೋದರೂ ಪ್ಲಾಸ್ಟಿಕ್ ಪ್ಲೇಟೇ ಇರುತ್ತೆ. ಪ್ಲಾಸ್ಟಿಕ್ಕಿಂದ ಬಿಸಿ ಬಿಸಿ ಆಹಾರವನ್ನು ಹಾಕಿದಾಗ ಸಮಸ್ಯೆ ಉಂಟಾಗುತ್ತೆ. ಹಾಗೆ ನಮ್ಮ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಾವು ಪ್ಲಾಸ್ಟಿಕ್ ಪ್ಲೇಟ್ಗಳಿಗೆ ಗುಡ್ ಬೈ ಹೇಳಿ ಸ್ಟೀಲ್ ಪ್ಲೇಟನ್ನು ಉಪಯೋಗಿಸ್ತಾ ಇದ್ದೇವೆ. ಸೊ ಹಾಗೆ ಪ್ಲಾಸ್ಟಿಕ್ ಪ್ಲೇಟ್ಸನ್ನು ಬಿಟ್ಟು ಸ್ಟೀಲ್ ಪ್ಲೇಟ್ಸನ್ನು ಉಪಯೋಗಿಸೋದ್ರಿಂದಾಗಿ ಖಂಡಿತವಾಗಿ ನಮಗೆ ಈ ಒಂದು ಸೀನೋ ಈಸ್ಟ್ರೋಜನ್ ಉಂಟಾಗೋದಿಲ್ಲ ದೇಹದಲ್ಲಿ. ಜೊತೆಗೆ ಈ ಸೀನೋ ಈಸ್ಟ್ರೋಜನ್ನ ಕಡಿಮೆ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದ ಮಾರ್ಗ ಅಂದರೆ ಅಗಸೆ ಬೀಜವನ್ನು ಉಪಯೋಗಿಸುವಂಥದ್ದು. ಫೈಟೋ ಈಸ್ಟ್ರೋಜನ್ನ ನ್ಯಾಚುರಲಾಗಿ ತೆಗೆದುಕೊಳ್ಳೋದು. ಆಗ ಅದು ಆ ಒಂದು ಸೀನೋ ಈಸ್ಟ್ರೋಜನ್ನ ಕಡಿಮೆ ಮಾಡಿ ಕ್ಯಾನ್ಸರ್ ಬರುವಂಥ ಚಾನ್ಸಸನ್ನು ಕಡಿಮೆ ಮಾಡುತ್ತೆ. ಟೋಟಲ್ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲಾಗಿ ಒಮೆಗಾ 3ಯನ್ನು ನಮಗೆ ಸಿಗುವಾಗ ಮಾಡುತ್ತೆ. ನಮ್ಮ ಆರೋಗ್ಯವನ್ನು ವರ್ಧನೆ ಮಾಡಲಿಕ್ಕೆ ಸಾಧ್ಯ. Yes. So, ಸೊ two main tools: stopping the xenoestrogen and detoxing the liver. Okay. Yes. So this ಡಿಟಾಕ್ಸಿಂಗ್ ಲಿವರ್ liver, yeah. So detoxing liver and adding more phytoestrogen is a good tool to stop you from. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ. Yes. ಸೊ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಒಳ್ಳೆ ಫ್ಯಾಟನ್ನು ಪ್ರೋಟೀನನ್ನು ಜಾಸ್ತಿ ಮಾಡಿ ಲಿವರ್ನ ಡಿಟಾಕ್ಸ್ ಮಾಡೋದು. ಆಮೇಲೆ ಈ ಒಂದು ಝೀನೋ ಈಸ್ಟ್ರೋಜನ್ ಇರುವಂಥ ಪ್ಲಾಸ್ಟಿಕ್ ಐಟಮ್ಸನ್ನು, ಪ್ಲಾಸ್ಟಿಕಲ್ಲಿ ತಯಾರಿಸುವಂಥ ಆಹಾರವನ್ನು ಕಡಿಮೆ ಮಾಡೋದು. ಅದನ್ನು ಕೌಂಟ್ರ್ ಮಾಡಲಿಕ್ಕೆ ನಾವು ಒಳ್ಳೆಯ ಫೈಟೋ ಈಸ್ಟ್ರೋಜನ್ ಅಗಸೆ ಬೀಜದ ಮಜ್ಜಿಗೆ, ಅಗಸೆ ಪುಡಿಯ ಮಜ್ಜಿಗೆಯನ್ನು ಕುಡಿಯುವಂಥದ್ದು. ಸೊ ಈ ಒಂದು ಬದಲಾವಣೆಯಿಂದಾಗಿ 3 ತೊಂದರೆಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ, ಎಸ್ಪೆಷಲಿ ಲೇಡೀಸಲ್ಲಿ. ಒಂದು ಥೈರಾಯ್ಡ್ ಸಮಸ್ಯೆ, 2ನೇದು ಸ್ತನದ ಒಂದು ಕ್ಯಾನ್ಸರು, 3ನೇದು ಗರ್ಭಕೋಶದಲ್ಲಾಗುವಂತಹ ಗಡ್ಡೆ. ಸೊ ಇದನ್ನೆಲ್ಲ ಹತೋಟಿ ಬರದೇ ಇದ್ದಾಗ ತಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮಹಿಳೆಯರೇ ಇತ್ತ ಗಮನಿಸಿ ಇವುಗಳನ್ನು ಚೇಂಜ್ ಮಾಡಲಿಕ್ಕೆ ಶುರು ಮಾಡಿ. ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇದನ್ನು ಅನುಸರಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ವಿಶೇಷ ವೈಜ್ಞಾನಿಕ ಸತ್ಯವನ್ನು
ಡಾಕ್ಟರ್ ವಿಷ್ಣು ಅವರು ಬಹಿರಂಗಪಡಿಸಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಗೂಗಲ್ ಮಾಡಿ ನೋಡ್ಬೋದು. ಇದೆಲ್ಲವೂ ಕೂಡ ನಾವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಇದನ್ನು ಅನುಸರಿಸಿ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಾವು ಅದನ್ನು ತಿಳ್ಕೊಳ್ಬೇಕು. ನಮ್ಮ ವೈದ್ಯರು ನಾವೇ ಆಗಬೇಕು. ನಾವು ಇದನ್ನು ಕಂಡುಹಿಡಿಬೇಕು. ನಾವು ರಿಸರ್ಚ್ ಮಾಡಬೇಕು. ಜೊತೆಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ನಾವು ಅನುಸರಿಸಬೇಕು. ಆಗ ಉತ್ತಮವಾದ ಆರೋಗ್ಯ ನಮ್ಮದಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಬಂದು ಈ ಒಂದು ಈಸ್ಟ್ರೋಜನ್ ಬಗ್ಗೆ ತಿಳಿಸ್ಕೊಟ್ಟಂಥ ಡಾಕ್ಟರ್ ವಿಷ್ಣು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಕೂಡ ವಂದನೆಗಳನ್ನ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಜೊತೆಗೆ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇನ್ನೊಮ್ಮೆ ನಮಸ್ಕಾರ.